ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿ ಬೆಂಬಲಿಗರ ಬಹುದೊಡ್ಡ ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥ ರಾಷ್ಟ್ರೀಯ ಕೆಲವು ಸುದ್ದಿ ಮಾಧ್ಯಮಗಳು ಬಿತ್ತರಿಸಿರ್ತಕ್ಕಂಥ ವರದಿ ಇದು ಸತ್ಯನ ಅಥವಾ ಸುಳ್ಳ ಅಂತಕ್ಕಂಥದ್ದೇ ಬಹುದೊಡ್ಡ ಜಿಜ್ಞಾಸೆಗೆ ಕಾರಣವಾಗಿದೆ. ಈ ಕೆಲವು ರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ಇತ್ತೀಚೆಗೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಆ ಸುದ್ದಿಯ ಪ್ರಕಾರ ರಾಷ್ಟ್ರದ RSS ಒಂದು ಸರ್ವೆಯನ್ನು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಡೆಸಿದೆ. ಈ ಒಂದು ಸರ್ವೆಯ ಪ್ರಕಾರ ಈ ಬಾರಿ ದೇಶದಲ್ಲಿ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 200ಕ್ಕೂ ಕಡಿಮೆ ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿ RSSನ ಕೈ ಸೇರಿದೆ. ಆ ಕಾರಣಕ್ಕೆ RSS ಮೋದಿಜಿಯವರನ್ನ RSSನ ಕೇಂದ್ರ ಕಚೇರಿ ಇರ್ತಕ್ಕಂಥ ನಾಗ್ಪುರಕ್ಕೆ ಕರೆಸ್ಕೊಂಡು ಮೋದಿಜಿಯವರಿಗೆ ಚಾರ್ಜ್ ಮಾಡಿದೆ ಅಂತಕ್ಕಂಥ ಒಂದು ವರದಿಯನ್ನು ಈ ಒಂದು ಸಂಸ್ಥೆಗಳು ಬಿತ್ತರಿಸ್ತಾ ಇದ್ದಾವೆ. ನಿಜಕ್ಕೂ RSS ನಡೆಸಿರ್ತಕ್ಕಂಥ ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿ 200ಕ್ಕೂ ಕಡಿಮೆ ಸ್ಥಾನಗಳನ್ನು ಗೆಲ್ಲುವ ವರದಿಯನ್ನು ತರಿಸ್ಕೊಂಡಿದೆಯಾ? ನಿಜಕ್ಕೂ ಬಿಜೆಪಿ 200ಕ್ಕೂ ಕಡಿಮೆ ಸ್ಥಾನಗಳನ್ನು ದೇಶದಲ್ಲಿ ಈ ಬಾರಿ ಗೆಲ್ಲುತ್ತಾ? ಈ ವರದಿ ಸತ್ಯನ ಸುಳ್ಳ ಅನ್ನೋದನ್ನು ಒಂದು ಬಾರಿ ನಾವು ಪರಾಮರ್ಶೆ ಮಾಡೋದಾದರೆ, ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಈ ಒಂದು ರಾಷ್ಟ್ರೀಯ ಕೆಲವು ಸುದ್ದಿ ಸಂಸ್ಥೆಗಳು, ನಾನು ಒತ್ತಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಕೆಲವು ಸುದ್ದಿ ಸಂಸ್ಥೆಗಳು ಬಿಜೆಪಿ ಈ ಬಾರಿ ಹೀನಾಯವಾಗಿ ಸೋಲುತ್ತೆ, 200 ಸ್ಥಾನಗಳನ್ನು ಕೂಡ ಬಿಜೆಪಿ ಹಾಗೂ NDA ಜೊತೆಗೂಡಿ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಸುದ್ದಿಯನ್ನು ಬಯಲುಗೊಳಿಸ್ತಾ ಇದ್ದಾವೆ. ಅಷ್ಟಕ್ಕೂ ಈ ಒಂದು ವರದಿಯನ್ನು ಈ ಸುದ್ದಿ ಸಂಸ್ಥೆಗಳಿಗೆ ಕೊಟ್ಟವರು ಯಾರು? RSS ಏನಾದರೂ ಅಧಿಕೃತವಾಗಿ ನಾವು ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ ಈ ರೀತಿಯ ಒಂದು ಫಲಿತಾಂಶ ಹೊರಗೆ ಬಂದಿದೆ ಅಂತಕ್ಕಂಥದ್ದೇನಾದರೂ ಬಹಿರಂಗಪಡಿಸಿದೆಯಾ? ಅಥವಾ ಈ ಸುದ್ದಿ ಮಾಧ್ಯಮದ ಪ್ರಮುಖರು ಯಾರಾದರೂ RSSನ ಪ್ರಮುಖರನ್ನು ಭೇಟಿಯಾಗಿ ಯಾವ ಒಂದು ರೀತಿಯ ಸರ್ವೆಯನ್ನು ನೀವು ಕೈಗೊಂಡಿದ್ರಿ, ಆ ಸರ್ವೆಯಲ್ಲಿ ಬಂದಿರತಕ್ಕಂಥ ರಿಸಲ್ಟ್ ಏನು ಅನ್ನೋದನ್ನೇನಾದರೂ ತಿಳ್ಕೊಂಡು ಬಂದಿದ್ದಾರಾ? ಸ್ನೇಹಿತರೆ, ನಮ್ಮ ದೇಶದ ಸುದ್ದಿ ಮಾಧ್ಯಮಗಳನ್ನು ಪ್ರಮುಖ 3 ವಿಭಾಗಗಳಾಗಿ ರಾಜಕೀಯ ಪಂಡಿತರಾಗಲಿ ದೇಶದ ಜನರಾಗಲಿ ವಿಭಾಗ ಮಾಡ್ತಾರೆ. ಅದರಲ್ಲಿ ಈ 3 ಪ್ರಮುಖ ವಿಭಾಗಗಳಲ್ಲಿ ಒಂದು ವಿಭಾಗ ಅಂದರೆ ಮೋದಿಜಿ ಪರವಾಗಿರ್ತಕ್ಕಂಥ ಬಿಜೆಪಿಯ ಪರವಾಗಿರ್ತಕ್ಕಂಥ ಮಾಧ್ಯಮಗಳು. ಇನ್ನೊಂದು ಬಿಜೆಪಿ ವಿರುದ್ಧವಾಗಿರ್ತಕ್ಕಂಥ ND ಹಾಗೂ ಕಾಂಗ್ರೆಸ್ನ ಪರವಾಗಿರ್ತಕ್ಕಂಥ ಮಾಧ್ಯಮಗಳು. ಇನ್ನು 3ನೇ ಒಂದು ವರ್ಗ ಅಂದರೆ ತಟಸ್ಥ ಮಾಧ್ಯಮಗಳು. ಈ ಬಿಜೆಪಿ ಪರವಾಗಿರ್ತಕ್ಕಂಥ ಮಾಧ್ಯಮಗಳು ಬಿಜೆಪಿಯ ಬಗ್ಗೆನೇ ಪ್ಲಸ್ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಸುದ್ದಿಗಳನ್ನು ಬಿತ್ತರ ಮಾಡ್ತಾ ಇರ್ತವೆ. ಹಾಗೇನೆ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಬಿಜೆಪಿ ವಿರೋಧಿ ಮಾಧ್ಯಮಗಳು ಬಿಜೆಪಿಯ ವಿರುದ್ಧ ಆದಷ್ಟು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತವೆ. ಆ ಬಿಜೆಪಿಯನ್ನು ಎಲ್ಲೆಲ್ಲೆಲ್ಲ ಕಾಲೆಳೆಯೋಕ್ಕೆ ಸಾಧ್ಯನೋ ಅಲ್ಲೆಲ್ಲ ಕಾಲೆಳೆಯೋ ಪ್ರಯತ್ನಕ್ಕೆ ಕೈ ಹಾಕ್ತವೆ. ಇನ್ನು ತಟಸ್ಥವಾಗಿರ್ತಕ್ಕಂಥ ಮಾಧ್ಯಮಗಳು ಕಾಂಗ್ರೆಸ್ ಪರವಾಗೂ ಕೂಡ ಕೆಲಸ ಮಾಡೋದಿಲ್ಲ, ಬಿಜೆಪಿಯ ಪರವಾಗೂ ಕೂಡ ಕೆಲಸ ಮಾಡೋದಿಲ್ಲ. ವಸ್ತುನಿಷ್ಠವಾಗಿ ವಿಷಯ ಏನಿರುತ್ತೋ ಅದನ್ನಷ್ಟೇ ಬಿತ್ತರ ಮಾಡ್ತವೆ. ಈ ಇತ್ತೀಚೆಗೆ ಕೆಲವು ಸುದ್ದಿ ಮಾಧ್ಯಮಗಳು ಈ RSSನ ಒಂದು ಸಮೀಕ್ಷೆ ಹೊರಗೆ ಬಂದಿದೆ. ಆ ಸಮೀಕ್ಷೆಯ ಪ್ರಕಾರ ಬಿಜೆಪಿ 200 ಸ್ಥಾನಗಳನ್ನು ಕೂಡ ಗೆಲ್ಲೋದಿಲ್ಲ ಅಂತಕ್ಕಂಥ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ ನಂತರ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿ ಬೆಂಬಲಿಗರು ಹಾಗೂ ಬಿಜೆಪಿಯ ಮತದಾರರಲ್ಲಿ NDA ಮತದಾರರಲ್ಲಿ ತೀವ್ರ ಆತಂಕವನ್ನು ತಂದೊಡ್ಡಿದೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಸುದ್ದಿ ಮಾಧ್ಯಮಗಳು ಬಿತ್ತರಿಸಿರ್ತಕ್ಕಂಥ ಈ ಸುದ್ದಿ ಸತ್ಯನ ಅಥವಾ ಸುಳ್ಳ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕೆಲವು ಬಿಜೆಪಿ ವಿರೋಧಿ ಸುದ್ದಿ ಮಾಧ್ಯಮಗಳು ಬಿತ್ತರಿಸಿರ್ತಕ್ಕಂಥ ಈ ವರದಿಯ ಒಂದು ಸತ್ಯಾಸತ್ಯತೆಯನ್ನು ನಾವು ಪಾಯಿಂಟ್ ವೈಸ್ ಪರಾಮರ್ಶಿಸೋದೇ ಆದರೆ, 2014ರ ಲೋಕಸಭಾ ಚುನಾವಣೆಯ ವೇಳೆಗೆ ಇಡೀ ದೇಶದಲ್ಲಿ ಮನಮೋಹನ್ ಸಿಂಗ್ ಹಾಗೂ UPA ನೇತೃತ್ವದ ಸರ್ಕಾರಕ್ಕೆ ಇದ್ದಂತಹ ಆಡಳಿತ ವಿರೋಧಿ ಅಲೆ ಖಂಡಿತವಾಗಲೂ 2024ರ ಚುನಾವಣೆಯಲ್ಲಿ ಮೋದಿಜಿ ಹಾಗೂ NDA ನೇತೃತ್ವದ ಮೈತ್ರಿ ಪಕ್ಷಗಳಿಗಂತೂ ಇಲ್ಲ. ಇದು ಫಸ್ಟ್ ಪಾಯಿಂಟ್. ಇಡೀ 2014ರ ಲೋಕಸಭಾ ಚುನಾವಣೆಯ ವೇಳೆಗೆ ಇಡೀ ದೇಶ ಕಾಂಗ್ರೆಸ್ ಹಾಗೂ UPA ಸರ್ಕಾರ ಕೈಗೊಂಡಿದ್ದಂತಹ ಹಗರಣಗಳಿಂದ ತೀವ್ರ ಬೇಸತ್ತಿತ್ತು. ಭ್ರಷ್ಟಾಚಾರ ಹಗರಣಗಳು ಹಾಗೂ ಜನವಿರೋಧಿ ನೀತಿಯಿಂದ ತೀವ್ರ ಬೇಸತ್ತಿತ್ತು. ಆದರೆ 2014ರ ನಂತರ ದೇಶದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥ ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟದಲ್ಲಿ
10 ವರ್ಷಗಳ ಆಡಳಿತದ ನಂತರವೂ ಕೂಡ ಒಂದೇ ಒಂದು ಭ್ರಷ್ಟಾಚಾರದ ಹಗರಣ ಹೊರಗೆ ಬರ್ದಿರ್ತಕ್ಕಂಥದ್ದು ದೇಶದ ಜನ ನರೇಂದ್ರ ಮೋದಿ ನೇತೃತ್ವದ NDA ಮೈತ್ರಿಕೂಟದ ಕಡೆಗೆ ಪಾಸಿಟಿವ್ ಆಗಿ ನೋಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಬೇಕು. ಇನ್ನು ಎರಡನೇ ಪ್ರಮುಖ ಅಂಶ ಅಂದರೆ ಈ ಒಂದು ಸುದ್ದಿ ಮಾಧ್ಯಮಗಳು ಬಿತ್ತರಿಸ್ತಾ ಇರತಕ್ಕಂಥ ವರದಿಯ ಪ್ರಕಾರ BJP 200 ಸ್ಥಾನಗಳನ್ನು ಕೂಡ ಗೆಲ್ಲೋದಿಲ್ಲ ಅನ್ನೋದು ಆದರೆ, ಹಾಗಾದರೆ ಉಳಿದಿರ್ತಕ್ಕಂಥ 243 ಸ್ಥಾನಗಳನ್ನು ಗೆಲ್ಲೋದು ಯಾರು? 343 ಸ್ಥಾನಗಳನ್ನು. ನಿಜಕ್ಕೂ ಕೂಡ ಕಾಂಗ್ರೆಸ್ ಹಾಗೂ ಅದರ ಮೈತ್ರಿಕೂಟದ ಆಗಿರ್ತಕ್ಕಂಥ ಇಂಡಿ ಮೈತ್ರಿಕೂಟಕ್ಕೆ ಆ ಒಂದು ಸಾಮರ್ಥ್ಯ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಇಡೀ ಭಾರತ ದೇಶದ ಲೋಕಸಭಾ ಚುನಾವಣೆ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಸ್ಥಾನಗಳಲ್ಲಿ ಈ ಬಾರಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದೆ. ಅದರಲ್ಲೂ ಕೂಡ ಸುಮಾರು 8 ರಿಂದ 10 ರಾಜ್ಯಗಳಲ್ಲಿ ಕಾಂಗ್ರೆಸ್ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋದಿಲ್ಲ, ಶೂನ್ಯ ಸಾಧನೆಯನ್ನು ಮಾಡುತ್ತೆ ಅಂತಕ್ಕಂಥ ವರದಿ ಈಗಾಗಲೇ ಅನೇಕ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ತಾವು ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ ಬಹಿರಂಗಗೊಳಿಸಿವೆ. ಸ್ವತಃ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಅವರು ಕೂಡ ಈ ಬಾರಿ ಸೋಲಿಗೆ ಎದುರೇನೆ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತಕ್ಕಂಥ ಘೋಷಣೆಯನ್ನು ಮಾಡಿ ನಂತರ ರಾಜ್ಯಸಭಾ ಒಂದು ಸದಸ್ಯರಾಗಿ ಆಯ್ಕೆಯಾಗಿದ್ದನ್ನು ನಾವೆಲ್ಲ ನೋಡಿದ್ವಿ. ಹಾಗೆಯೇ ಕರ್ನಾಟಕದ ಮೂಲದವರಾಗಿರ್ತಕ್ಕಂಥ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತನ್ನ ಸ್ವಕ್ಷೇತ್ರ ಗುಲ್ಬರ್ಗದಲ್ಲಿ ಸೋಲಿನ ಭೀತಿಯಿಂದಾಗಿಯೇ ಕೂಡ ಈ ಬಾರಿ ಅಲ್ಲಿ ಸ್ಪರ್ಧೆ ಮಾಡ್ತಾ ಇಲ್ಲ. ಇನ್ನು ಮೂರನೇ ಅಂಶವನ್ನು ನಾವು ನೋಡೋದಾದರೆ, ಈ ಒಂದು ಸುದ್ದಿ ಮಾಧ್ಯಮಗಳು ಬಿತ್ತರಿಸಿರ್ತಕ್ಕಂಥ ಅಂಶ ಸುಳ್ಳು ಅನ್ನೋದನ್ನು ನಾನು ಸಾಬೀತುಪಡಿಸೋದಕ್ಕೆ ಮೂರನೇ ಒಂದು ಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಉತ್ತರ ಭಾರತದ ಸುಮಾರು 12 ರಾಜ್ಯಗಳ 330 ಲೋಕಸಭಾ ಕ್ಷೇತ್ರಗಳನ್ನು ನೋಡಿದರೆ, ಅದರಲ್ಲೂ ಕೂಡ ಹಿಂದಿ ಭಾಷಾ ಬಾವಿಳಿರ್ತಕ್ಕಂಥ ಸುಮಾರು 330 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಕೇವಲ 10 ರಿಂದ 15 ಸ್ಥಾನಗಳನ್ನು ಗೆಲ್ಬೋದು. ಅದರ ಮೈತ್ರಿ ಪಕ್ಷಗಳು ಕೂಡ ಸುಮಾರು 15 ರಿಂದ 20 ಸ್ಥಾನಗಳನ್ನು ಗೆಲ್ಲೋದಕ್ಕಷ್ಟೇ ಶಕ್ತವಾಗಿದ್ದಾವೆ. ಉದಾಹರಣೆ, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದ 80 ಲೋಕಸಭಾ ಕ್ಷೇತ್ರಗಳ ಪೈಕಿ ಆ ಒಂದು ಮೋದಿ ವಿರೋಧಿ ಮಾಧ್ಯಮಗಳೇ ಬಿತ್ತರಿಸತಕ್ಕಂಥ ವಿಷಯದ ಪ್ರಕಾರ 60 ರಿಂದ 70 ಲೋಕಸಭಾ ಕ್ಷೇತ್ರಗಳನ್ನು BJP ಗೆಲ್ಲೋದಕ್ಕೆ ಶಕ್ತವಿದ್ದರೆ, ಆ ಇಂಡಿ ಮೈತ್ರಿಕೂಟದ ಪಕ್ಷಗಳು ಕೇವಲ 10 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬಹುದು. ಇನ್ನು ಮೋದಿಜಿಯವರ ತವರು ರಾಜ್ಯವಾಗಿರ್ತಕ್ಕಂಥ ಗುಜರಾತ್ನಲ್ಲಿ ಕಾಂಗ್ರೆಸ್ ಆಗಲಿ ಅದರ ಮಿತ್ರ ಪಕ್ಷದ ಯಾವುದೇ ಪಕ್ಷಗಳಾಗಲಿ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. 26ಕ್ಕೆ 26 ಲೋಕಸಭಾ ಕ್ಷೇತ್ರಗಳನ್ನು ಕೂಡ BJP ಗೆಲ್ಲುತ್ತೆ ಅಂತಕ್ಕಂಥ ವರದಿಗಳನ್ನು ಸ್ವತಃ ಕಾಂಗ್ರೆಸ್ನವರೇ ಒಪ್ಕೊಳ್ತಾರೆ. ಇನ್ನು ರಾಜಸ್ಥಾನದ 25 ಲೋಕಸಭಾ ಕ್ಷೇತ್ರಗಳ ಪೈಕಿ BJP ಕನಿಷ್ಠಕ್ಕೆ 20 ಸ್ಥಾನಗಳನ್ನಾದರೂ ಗೆದ್ದೇ ಗೆಲ್ಲುತ್ತೆ ಅಂತಕ್ಕಂಥ ವರದಿ ಇದೆ. ಬೇರೆಲ್ಲ ಮಾಧ್ಯಮಗಳು ಸುಮಾರು 25ಕ್ಕೆ 25 ಲೋಕಸಭಾ ಕ್ಷೇತ್ರಗಳನ್ನು NDA ನೇತೃತ್ವದ BJP ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾವೆ. ನಾವು 20 ಲೋಕಸಭಾ ಕ್ಷೇತ್ರಗಳನ್ನೇ ಲೆಕ್ಕ ಹಾಕೊಳ್ಳೋಣ. ಇನ್ನು ಮಧ್ಯಪ್ರದೇಶದಲ್ಲಂತೂ BJPಗೆ ಅತ್ಯುತ್ತಮ ವಾತಾವರಣವಿದೆ. ಇಲ್ಲಿ ಕಾಂಗ್ರೆಸ್ ಶೂನ್ಯ ಸಾಧನೆ ಮಾಡುತ್ತೆ. ಬಹಳ ಜಾಸ್ತಿ ಅಂದರೆ 1 ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಬೋದು ಅಂತಕ್ಕಂಥ ವರದಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಧ್ಯಪ್ರದೇಶದ 29 ಲೋಕಸಭಾ ಕ್ಷೇತ್ರಗಳ ಪೈಕಿ BJP 25ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ನಿರಾಯಾಸವಾಗಿ ಜಯಗಳಿಸಬಹುದು. ಇನ್ನು ಬಿಹಾರದ ವಿಚಾರಕ್ಕೆ ಬಂದರೆ, ಇತ್ತೀಚೆಗೆ ತಾನೇ ಅಲ್ಲಿ ವಿಧಾನಸಭೆಯಲ್ಲಿ ರಾಜ್ಯ ಸರ್ಕಾರ ಬದಲಾವಣೆ ಆಯಿತು. BJP ಹಾಗೂ JDU ನೇತೃತ್ವದ NDA ಸರ್ಕಾರ ಅಲ್ಲಿ ಅಸ್ತಿತ್ವದಲ್ಲಿದೆ. ಈ ಕಾರಣಕ್ಕೆ ಬಿಹಾರದ 40 ಲೋಕಸಭಾ ಕ್ಷೇತ್ರಗಳಲ್ಲಿ BJP ಹಾಗೂ NDA, JDU ಹಾಗೂ BJP ಇನ್ನಿತರ ಮಿತ್ರ ಪಕ್ಷಗಳೊಂದಿಗೆ ಸೇರಿ 40 ಲೋಕಸಭಾ ಕ್ಷೇತ್ರಗಳ ಪೈಕಿ ಸುಮಾರು 30ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ತಕ್ಕಂಥ ಸಾಧ್ಯತೆ ಅಲ್ಲಿ NDA ಮೈತ್ರಿಕೂಟಕ್ಕಿದೆ. ಇನ್ನು ಮಹಾರಾಷ್ಟ್ರ ವಿಚಾರಕ್ಕೆ ಬಂದರೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 2019ರಲ್ಲಿ BJPಯನ್ನು ಶಿವಸೇನೆಯೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಆದರೆ ಈ ಬಾರಿ ಅಲ್ಲಿ ಮೈತ್ರಿಯ ಸಮೀಕರಣ ಬೇರೆಯಾಗಿದೆ. ಶಿವಸೇನೆಯ ಒಂದು ಭಾಗ BJP ಒಂದಿಗಿದೆ, NCPಯ ಒಂದು ಭಾಗ BJP ಒಂದಿಗಿದೆ. ಒಟ್ಟು ದೇಶದ 2ನೇ ಅತ್ಯಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದಲ್ಲೂ ಕೂಡ BJP ಅರ್ಧಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಅಂದರೆ 24ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ತಕ್ಕಂಥ ಸಾಧ್ಯತೆ ಇದೆ. ಕೆಲವೊಂದು ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಸುಮಾರು NDA ನೇತೃತ್ವದ ಮೈತ್ರಿ ಪಕ್ಷ ಸುಮಾರು 40 ಕ್ಷೇತ್ರಗಳನ್ನು ಮಹಾರಾಷ್ಟ್ರದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ವರದಿಗಳನ್ನು ಕೊಟ್ಟಿದ್ದಾವೆ. ಆದರೆ ನಾವು ಅರ್ಧದಷ್ಟು ಸ್ಥಾನಗಳನ್ನು ಲೆಕ್ಕ ಹಾಕ್ಕೊಂಡ್ರೂ ಕೂಡ BJP ಮಹಾರಾಷ್ಟ್ರದಲ್ಲಿ NDA 24ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ.
ಇನ್ನು ಕರ್ನಾಟಕದ ವಿಚಾರಕ್ಕೆ ಬಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 25 ಲೋಕಸಭಾ ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ ಆ ರಾಜ್ಯದಲ್ಲಿ ಬಿಜೆಪಿ JDSನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದೆ. ಆದರೆ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿರೋದ್ರಿಂದ ನಾವು ಒಂದು 15ರಿಂದ 18 ಲೋಕಸಭಾ ಕ್ಷೇತ್ರಗಳನ್ನು ಬಿಜೆಪಿಗೆ ಹಾಗೂ JDSಗೆ ಕೊಡೋಣ. ಇನ್ನು ಇಡೀ ದೇಶದಲ್ಲಿ ತೀವ್ರ ಕುತೂಹಲವನ್ನು ಕೆಳಿಸಿರ್ತಕ್ಕಂಥ ಪಶ್ಚಿಮ ಬಂಗಾಳದ 42 ಲೋಕಸಭಾ ಕ್ಷೇತ್ರಗಳ ಪೈಕಿ ಸ್ವತಃ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರೇ ಒಪ್ಪಿಕೊಳ್ಳೋ ಪ್ರಕಾರ ಬಿಜೆಪಿ ಹಾಗೂ JDSನ ನಡುವೆ ತೀವ್ರ ಪೈಪೋಟಿ ಇದೆ. ಎರಡೂ ಪಕ್ಷಗಳು ಕೂಡ ಸಮಾನವಾದ ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸ್ವತಃ ಈ TMCಯ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಇನ್ನು ಈ ಒಂದು ರಾಜ್ಯದಲ್ಲಿ TMCಯ ಪ್ರಮುಖ ನಾಯಕನಾಗಿರ್ತಕ್ಕಂಥ ಅಧೀರ್ ರಂಜನ್ ಚೌಧರಿ ಅವರು ನೀವು TMCಗೆ ಮತವನ್ನು ಹಾಕ್ತಿದ್ರು ಪರವಾಗಿಲ್ಲ, ಕಾಂಗ್ರೆಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಮತವನ್ನು ಚಲಾವಣೆ ಮಾಡಬೇಡಿ, ಬೇಕಿದ್ರೆ ನೀವು ಮತಗಳನ್ನು ಬಿಜೆಪಿಗೆ ಹಾಕ್ರಿ ಅಂತಕ್ಕಂಥ ಬಹಿರಂಗ ಘೋಷಣೆಯನ್ನೇ ಮಾಡಿದ್ದಾರೆ. ಆ ಕಾರಣಕ್ಕೆ ಪಶ್ಚಿಮ ಬಂಗಾಳದ 42 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಈ ಬಾರಿ 20ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ಲುತ್ತೆ ಅನ್ನೋದನ್ನು ನಾವು ಲೆಕ್ಕದಲ್ಲಿ ಇಟ್ಕೊಳ್ಳೋಣ. ಇನ್ನು ಒಡಿಸ್ಸಾದ 21 ಕ್ಷೇತ್ರಗಳ ಪೈಕಿ ಬಿಜೆಪಿ 1/2ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ. ದೆಹಲಿಯ 7 ಲೋಕಸಭಾ ಸ್ಥಾನಗಳಲ್ಲಿ ಬಿಜೆಪಿ 6ರಿಂದ 7 ಸ್ಥಾನಗಳನ್ನು ಕೂಡ ಗೆಲ್ಲಬಹುದು ಅಂತಕ್ಕಂಥ ಮಾಹಿತಿ ಇದೆ. ಅಸ್ಸಾಂನ 14 ಲೋಕಸಭಾ ಕ್ಷೇತ್ರಗಳ ಪೈಕಿ 9ರಿಂದ 10 ಕನಿಷ್ಠಕ್ಕೂ ಕೂಡ ಬಿಜೆಪಿ ಗೆಲ್ಲಬಹುದು. ಛತ್ತೀಸ್ಗಢದ 11 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 7ರಿಂದ 8 ಲೋಕಸಭಾ ಸ್ಥಾನಗಳನ್ನು ಗೆದ್ದರೂ ಕೂಡ ನಾನು ಹೇಳಿರ್ತಕ್ಕಂಥ ಸುಮಾರು 12 ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳ ಪೈಕಿ ಈ 12 ರಾಜ್ಯಗಳಲ್ಲಿ ಬಿಜೆಪಿ ಸುಮಾರು 250ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆಗಳು ಇದ್ದಾವೆ. ಹಾಗಾದರೆ ಈ ಒಂದು ಮೋದಿಜಿ ವಿರೋಧಿ ಬಿಜೆಪಿ ವಿರೋಧಿ ಸುದ್ದಿ ಮಾಧ್ಯಮಗಳು ಬಿತ್ತರಿಸ್ತಿರ್ತಕ್ಕಂಥ ಈ RSS ಎನ್ನಲಾದ ಒಂದು ಸರ್ವೆಯ ರಿಪೋರ್ಟ್ ಖಂಡಿತವಾಗಲೂ ಸತ್ಯನ ಸುಳ್ಳು ಅನ್ನೋದನ್ನು ನೀವೇ ಇವಾಗ ಪರಾಮರ್ಶಿಸ್ಬೋದು. ಈ ಸುದ್ದಿ ಮಾಧ್ಯಮಗಳು ಬಿತ್ತರಿಸಿರ್ತಕ್ಕಂಥ ಈ ಸುದ್ದಿ 100ಕ್ಕೆ 100 ಸುಳ್ಳು. ಈ ಒಂದು ಸುದ್ದಿ ಸತ್ಯವೇ ಎನ್ನದೇ ಆದರೆ ಆ ಒಂದು ಸುದ್ದಿ ಮಾಧ್ಯಮಗಳು ಈ RSS ನಡೆಸಿದೆ ಎನ್ನಲಾದಂತಹ ಸಮೀಕ್ಷೆಯನ್ನು ಬಹಿರಂಗಗೊಳಿಸಲಿ, ಅಥವಾ ಬಿಜೆಪಿಯನ್ನು ಜನರಿಂದ ದೂರ ಮಾಡಬೇಕು, NDA ಮೈತ್ರಿ ಪಕ್ಷದ ಕಡೆಗೆ ಬಿಜೆಪಿಯ ಏನು ದೇಶದ ಮತದಾರರು ಗಮನವನ್ನು ಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಬಿಜೆಪಿ ಮತ್ತೊಮ್ಮೆ ದಿಗ್ವಿಜಯವನ್ನು ಸಾಧಿಸುತ್ತೆ ಅಂತಕ್ಕಂಥ ಒಂದು ಆತಂಕಕ್ಕೆ ಒಳಗಾಗಿರ್ತಕ್ಕಂಥ ಬಿಜೆಪಿ ವಿರೋಧಿ ಮೀಡಿಯಾಗಳು ಬಿತ್ತರಿಸಿರ್ತಕ್ಕಂಥ ಶುದ್ಧ ಸುಳ್ಳು ಸುದ್ದಿ ಇದು. ಖಂಡಿತವಾಗಲೂ 100ಕ್ಕೆ 100 ಇದು ಶುದ್ಧ ಸುಳ್ಳು. ನಾನು ಕೊಟ್ಟಿರ್ತಕ್ಕಂಥ ಒಂದು ಅಂಕಿಅಂಶಗಳನ್ನು ಈ ಒಂದು ಮೋದಿಜಿ ವಿರೋಧಿ ಮೀಡಿಯಾಗಳು ಕೊಡಲಿ, ಆವಾಗ ಇವರ ಒಂದು ಬಿತ್ತರಿಸಿರ್ತಕ್ಕಂಥ ಸುದ್ದಿಯನ್ನು ನಾವು ಸತ್ಯ ಅಂತ ಒಪ್ಕೊಳ್ಳೋಣ. ಇಲ್ಲದೆ ಹೋದರೆ ನಾವು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಆ ಮಾಧ್ಯಮಗಳು ಒಪ್ಪಿಕೊಂಡು ದೇಶದ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿ ಮತದಾರರಲ್ಲಿ ಕ್ಷಮೆ ಕೇಳಬೇಕಾಗುತ್ತೆ. ಸ್ನೇಹಿತರೆ, ಈ ಒಂದು ಏನು ಮೋದಿಜಿ ವಿರೋಧಿ ಮಾಧ್ಯಮಗಳು ಬಿಜೆಪಿಯ ಕಾರ್ಯಕರ್ತರು ಹಾಗೂ ಮತದಾರರಲ್ಲಿ ಆತಂಕವನ್ನು ತಂದಿರತಕ್ಕಂಥ ಸುದ್ದಿಯನ್ನು ಪ್ರಸಾರ ಮಾಡಿದ್ದಾವೆ, ಅದಕ್ಕೆ ಸರಿಯಾದ ಒಂದು ಅಂಕಿ ಸಂಖ್ಯೆಗಳ ಸಮೇತ ನಾನು ನಿಮಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಈ ಒಂದು ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಆ ಸುದ್ದಿ ಮಾಧ್ಯಮಗಳು ಬಿತ್ತರಿಸಿರ್ತಕ್ಕಂಥ ಸುದ್ದಿಗೂ ನಾನು ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳಿಗೂ ಇರ್ತಕ್ಕಂಥ ತುಲನೆ ಹಾಗೂ ವ್ಯತ್ಯಾಸಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.